ಸಾಸ್ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಹೋಮ್ ಮೇಡ್ ಪಿಜ್ಜಾ ಮಾಡೋಣ ಅಂತ ಹೇಗೆ ಬರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡಿ. ಬೆಚ್ಚಗಿರೋ ನೀರು, ಲುಕ್ ವಾಮ್ ವಾಟರ್ ಇದೆ, ಲುಕ್ ವಾಮ್ ವಾಟರ್ ಹಾಕ್ತಾ ಇದ್ದೀನಿ. ಲುಕ್ ವಾಮ್ ವಾಟರ್. ಸೊ ಇನ್ಸ್ಟೆಂಟ್ ರೈಸ್ನ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ, ಇಷ್ಟು 1 ಟೀ ಸ್ಪೂನ್ ಹಾಕಬೇಕು. ಈಸ್ಟ್ ಆ್ಯಕ್ಟಿವೇಟ್ ಆಗೋದಕ್ಕೆ ನಾವು ಸಕ್ಕರೆ ಅಥವಾ ಬೆಲ್ಲ ಹಾಕಬೇಕು. ನಾನು ಬೆಲ್ಲದ ಪೇಸ್ಟ್ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಒಂಚೂರು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ನೀರು ಒಂಚೂರು ಬಿಸಿ ಆಗ್ತಿದ್ದಂಗೆ ಟೊಮ್ಯಾಟೋಸ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅದು ಸಿಪ್ಪೆ ಒಂದು ಸ್ವಲ್ಪ ಪೀಲ್ ಆಗ್ತಿದೆ ಅನ್ನೋ ಟೈಮಿಗೆ ಆಫ್ ಮಾಡ್ಕೊಂಡ್ರೆ ಸಾಕು. 10 to 15 ಮಿನಿಟ್ಸ್ ಇಡಬೇಕು. ಸೊ ಇವಾಗ ನೋಡ್ಬೋದು ನೀವು ರೈಸ್ ಆಗಿದೆ. ಈ ಥರ ರೈಸ್ ಆಗಿಲ್ಲ ಅಂತಂದರೆ ಈಸ್ಟ್ ಆ್ಯಕ್ಟಿವೇಟ್ ಆಗಿಲ್ಲ, ಈಸ್ಟ್ ಚೆನ್ನಾಗಿಲ್ಲ ಅಂತ. ಹೊಸ ಈಸ್ಟು ಚೆನ್ನಾಗಿದ್ದರೆ ಈಸ್ಟು, ಸೊ ಈ ಥರ ರೈಸ್ ಆಗಿರುತ್ತೆ. ಈ ಬೌಲಿಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊತಿದ್ದೀನಿ. ಸೊ ಬೇಕಾದರೆ ಮೈದಾ ಹಿಟ್ಟು ತೊಗೊಬೋದು, ಗೋಧಿ ಹಿಟ್ಟು ತೊಗೊಬೋದು. ಸೊ 1 ಕಪ್ ಮೈದಾ ಹಿಟ್ಟು ತೊಗೊತೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ಈಸ್ಟ್ ವಾಟರು ರೈಸ್ ಆಗಿದೆ. ಸೊ ಈ ಥರ ರೈಸ್ ಆಗಿದೆ ಅಂದರೆ ಆ್ಯಕ್ಟಿವ್ ಇದೆ ಅಂತ ಈಸ್ಟು. ಸೊ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಒಂದ್ಸರಿ. ಇದು ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ಚಪಾತಿ ಡೋಕ್ಕಿಂತ ಸಾಫ್ಟ್ ಇರಬೇಕು, ಹಾರ್ಡಿರಬಾರ್ದು, ಸಾಫ್ಟಾಗಿರಬೇಕು. ಸಾಫ್ಟಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಪಿಜ್ಜಾ ಡೋ. ನಾರ್ಮಲ್ ನೀರಿದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಂಡು ನೀರು ಹಾಕ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಆಗಿ ಇರಬೇಕು. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನು. ಡೋ ಏನಿದೆ ಈ ಥರ ಡೋ ನಾವು ರೆಡಿ ಮಾಡಿರೋದನ್ನ ಕೌಂಟರ್ ಮೇಲೆ ತೊಗೊಂಡು ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಾಡ್ತಾ 15 to 20 ಮಿನಿಟ್ಸ್ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಸ್ಟ್ರೆಚ್ ಮಾಡ್ತಾ ಇದನ್ನು ಡೋನ ಸಾಫ್ಟ್ ಮಾಡ್ಕೊಬೇಕು. ಈ ಥರ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್, ಸ್ಟ್ರೆಚ್ ಆ್ಯಂಡ್ ಫೋಲ್ಡ್, ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮಾಡ್ತಾ 15 to 20 ಮಿನಿಟ್ಸ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೆ ಈ ಥರ ಮಾಡಬೇಕು. ಬೇಕು ಅಂದರೆ ಮಧ್ಯದಲ್ಲಿ ಸ್ವಲ್ಪ ಫ್ಲೋರ್ ಹಾಕ್ಕೊಳ್ತಾ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮಾಡ್ಕೊಬೇಕು. ಸಾಫ್ಟ್ ಆಗ್ತಾ ಆಗ್ತಾ ಇಲ್ಲಿಂದ ಸ್ಟ್ರೆಚ್ ಮಾಡಬೇಕು. ಸ್ವಲ್ಪ ಪ್ರೆಷರ್ ಕೊಟ್ಟು ಸ್ಟ್ರೆಚ್ ಮಾಡಬೇಕು. ಸೊ ನೋಡ್ಬೋದು ಸಾಫ್ಟ್ ಆಗಿದೆ. ಇದು ಯಾವ ಥರ ನೋಡಬೇಕು ಅಂತಂದರೆ ಈ ಥರ ವಿಂಡೋ ಟೆಸ್ಟ್ ಮಾಡ್ಕೊಬೇಕು. ಹಿಂಗೆ ನೋಡಿದ್ರೆ ನಿಮಗೆ ಬೆಳಕು ಕಾಣಿಸ್ತಿದೆಯಾ? ಸೊ ಇದು ಪರ್ಫೆಕ್ಟ್ ಇದೆ ಬೇಕ್ ಮಾಡೋಕ್ಕೆ. ಸೊ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ರೆಡಿಯಾಗಿದೆ. ಇದು ಡೋನ ರೈಸ್ ಆಗಕ್ಕೆ ಬಿಡಬೇಕು 2 to 3 hours, ಅಥವಾ ಟೈಮ್ ಇಲ್ಲ ಅಂದರೆ 2 hours ಅಂತೂ ರೈಸ್ ಆಗಕ್ಕೆ ಬಿಡಲೇಬೇಕು. ರೈಸ್ ಆಗಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆ ಹಾಕೋಣ ಇದ್ರ ಮೇಲೆ. ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ರೈಸ್ ಆಗಕ್ಕೆ ಬಿಡಬೇಕು, ಅಥವಾ ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಈ ಥರ ಎಲ್ಲ ಸವರ್ಬಿಟ್ಟು ಸೈಡಿಗೆ ರೈಸ್ ಆದಾಗ ಡೋ ಈಸಿಯಾಗಿ ಬರುತ್ತೆ. ರೈಸ್ ಆಗಕ್ಕೆ ಬಿಡೋಣ ಡೋನ. ಇದನ್ನು ಬೆಚ್ಚಗಿರೋಂಥ ಜಾಗದಲ್ಲಿ ಫರ್ಮೆಂಟ್ ಹಾಕಬೇಕು. ಬೇಯಿಸೋಣ ಕಾರ್ನ. ಉಪ್ಪು ಹಾಕ್ತಾ ಇದ್ದೀನಿ. ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಬೇಕಾಗುತ್ತೆ ವಿತೌಟ್ ವಾಟರ್. ಹಾಯ್, ನಾನು ಇವತ್ತು ಟೊಮೊಟೊ ಸಾಸ್ ಮಾಡ್ತಾ ಇದ್ದೀನಿ. ನಿರ್ಮಿತ ನನ್ನ ಕಸಿನ್ ಇವಳು. ಸಾಸ್ ಮಾಡೋದು ಇವರೇ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಅನ್ನೋದು ನೋಡೋಣ. ಎಣ್ಣೆ ಹಾಕ್ಬೇಕು ಸ್ವಲ್ಪ. ಏನು ಮಾಡಬೇಕು? ಬೆಳ್ಳುಳ್ಳಿ ಹಾಕಬೇಕು. ಹಾಂ, ಆಮೇಲೆ ನೆಕ್ಸ್ಟ್ ಈರುಳ್ಳಿ, ಫ್ರೈ ಮಾಡ್ಕೊಳ್ಬೇಕಾ? ಉಪ್ಪು ಹಾಕ್ತಾಯಿದ್ದೀನಿ. ಟೀ ಸ್ಪೂನ್ ಖಾರ ಪುಡಿ, ಟೊಮೊಟೊ ಪೇಸ್ಟ್ ಮಾಡಿರೋದನ್ನ ಹಾಕಬೇಕು. ಸೊ ಇದು ಸಾಸ್ ಕನ್ಸಿಸ್ಟೆನ್ಸಿ ಬರೋ ತನಕನೂ ಬೇಯ್ತಾ ಇರಲಿ.
ಸೊ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಸ್ವಲ್ಪ ಬೆಂದರೆ 2 ಸ್ಪೂನ್ ಬೆಲ್ಲ ಹಾಕ್ತಿರೋದು. ಸೊ ಇದಕ್ಕೇ ಟೊಮಾಟೊ ಸಾಸ್ ಕೂಡ ಹಾಕಬೇಕು. ಇದಕ್ಕೇ ಟೊಮಾಟೊ ಕೆಚಪ್ ಹಾಕ್ತೆ. ನನ್ನ ವಾಯ್ಸ್ ಹಾಕ್ತೀನಿ. 1/4 ಸ್ಪೂನ್ ಪೆಪ್ಪರ್. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಸ್ ರೆಡಿ ಅಂತ. ನೋಡಿ ಇಷ್ಟು ಗಟ್ಟಿ ಇರಬೇಕು ಸ್ವಲ್ಪ. ನೋಡ್ಬೋದು ರೈಸ್ ಆಗಿದೆ, ಇಷ್ಟು ರೈಸ್ ಆಗಿದೆ. ಈ ಥರ ರೈಸ್ ಆಗಿರುತ್ತೆ. ಇವಾಗ ನಾವು ಉಂಡೆ ಮಾಡ್ಕೊಂಡು ಬೇಸ್ ರೆಡಿ ಮಾಡ್ಕೊಳ್ಳೋಣ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಡೋನಟ್, ಸ್ವಲ್ಪ ಚಪಾತಿ ಥರ. ಪ್ಲೇಟಿಗೆ ಎಣ್ಣೆ ಸವರಬೇಡಿ. ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡ್ಕೊಬೇಕು. ಈ ಥರ ರೆಡಿ ಮಾಡ್ಕೊಂಡ್ರೆ ಹಿಟ್ಟನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಪ್ಲಿಕ್ ಮಾಡ್ಕೊಬೇಕು. ಪಿಜ್ಜಾ ಸಾಸ್ ಹಾಕೊಬೇಕು, ಸ್ಪ್ರೆಡ್ ಮಾಡ್ಕೊಬೇಕು ಈವನಾಗಿ. ಸಾಸ್ ಎಲ್ಲ ಹಾಕಿದ್ದೀವಿ. ಈಗ ಚೀಸ್ ಹಾಕ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕೊಬೋದು. ಸೊ ಸ್ವಲ್ಪ ಕಾರ್ನ್ ಹಾಕ್ತಾ ಇದ್ದೀನಿ ಜೊತೆ. ನಮಗೆ ಯಾವ ಫ್ಲೇವರ್ಸ್ ಬೇಕೋ ಅದು ಮಾಡ್ಕೊಬೋದು. ಪನ್ನೀರ್, ಕಾರ್ನ್, ಮಶ್ರೂಮ್ ಯಾವ ಥರದ್ದಾದರೂ ಮಾಡ್ಕೊಬೋದು. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕ್ತಾರಾ? ಹಾಕ್ಬೋದು, ಈರುಳ್ಳಿ ಹಾಕ್ತಾ ಇದ್ದೀನಿ. ಎಣ್ಣೆ ಬೇಕು ಅಂತ ಮನೇಲಿ ನೋಡಿ ಹಂಗೆ ಕಾಣ್ತೈತೆ ಬನ್ನಿ ಅಂತ ಮನೇಲಿ ಬಂದು ಎಲ್ಲ ಕಡೆ ಅಲ್ವಾ? ಸ್ವಲ್ಪ ಅವರಿಗೆ ಹಾಕ್ತಾ ಇದ್ದೀನಿ. ನೀವು ಆಲ್ರೆಡಿ ಹಾಕ್ತಿದ್ದೀರಾ? ಚೀಸ್ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಚೀಸ್ ಫ್ಲೇಕ್ಸು ಸ್ವಲ್ಪ ಎಲ್ಲ ಒಂದೇ ಕಡೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗಿದೆ ಟೆಕ್ಸ್ಚರ್, ಹೆಂಗಿದೆ ಟೇಸ್ಟ್, ಹೆಂಗಿದೆ? ಚೆನ್ನಾಗಿದೆ. ಬ್ರೆಡ್ ಸ್ವಲ್ಪ ಜಾಸ್ತಿ ಬೇಯಿಸಿರೋದ್ರಿಂದ ಹಾರ್ಡ್ ಅನಿಸ್ತಿದೆ. ಹೌದಾ? ಚೆನ್ನಾಗಿದೆಯಾ ಟೇಸ್ಟ್? ಟೇಸ್ಟ್ ಎಲ್ಲ ಸೂಪರ್ ಇದೆ. ಎಲ್ಲ ಟ್ರೈ ಮಾಡ್ಬೋದಾ? ಬೇಕಿಂಗ್ ಸ್ವಲ್ಪ ಫಸ್ಟು ಬ್ರೆಡ್ನ ಬೇಯಿಸ್ಕೊಳ್ಳಿ, ಆಮೇಲೆ ಟಾಪಿಂಗ್ ಹಾಕ್ಕೊಂಡು ಸೇಮ್ ಮೆಥಡಲ್ಲಿ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಓಕೆ, ನೋಡಿ ಹೆಂಗಿತ್ತತೆ? ಸ್ವಲ್ಪ ಸ್ವೀಟ್ ಖಾರ ಆಯ್ತಾ ಜಾಸ್ತಿ? ಅಂದರೆ ಅದು ಸಾಸ್ ನಾವು ತಿಂದು ಅಭ್ಯಾಸ ಆಯ್ತಲ್ಲ. ಚೆನ್ನಾಯ್ತಾ? ಟೇಸ್ಟ್ ಹೆಂಗಿತ್ತೆ? ಸೊ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಜೊತೆಗೆ ಯಾರಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೀಗೆ ಇನ್ನಷ್ಟು ವೀಡಿಯೋಸ್ ಜೊತೆ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಟೇಕ್ ಕೇರ್, ಬಾಯ್.